ಎಲ್ರಿಗೂ ನಮಸ್ತೆ. ನಾನು ಬೋರಮ್ಮ ಹೆಚ್ ಅಂಗಡಿ ಅಂತ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಮಕ್ಕಳೇ, ಇವತ್ತು ನಿಮ್ಮದೇ ಒಂದು ಕಥೆಯನ್ನ ಹೇಳ್ತೀನಿ. ನಿಮ್ಮಷ್ಟೇ ವಯಸ್ಸಿನ ಒಬ್ಬ ಪುಟ್ಟ ಬಾಲಕನ ಕತೆ ಹೇಳ್ತೀನಿ. ಒಂದ್ಸರಿ ಮಳೆಗಾಲ ಇತ್ತು. ಶಾಲೆಯಿಂದ ಸ್ಕೂಲ್ ವ್ಯಾನ್ ಬರ್ತಿರ್ಬೇಕಾದ್ರೆ ಟ್ರಾಫಿಕ್ ಜಾಮ್ ಆಯ್ತು ಆಸ್ ಯೂಶುವಲ್. ಬಟ್ ಬಹಳ ಹೊತ್ತಾದ್ರೂ ಕೂಡ ಟ್ರಾಫಿಕ್ ಕ್ಲಿಯರೇ ಆಗ್ಲಿಲ್ಲ. ಯಾಕೆ ಏನು ಅಂತ ಮುಂದೆ ಬಗ್ಗೆ ನೋಡಿದ್ರೆ ಅಲ್ಲೇನಾಗಿತ್ತು, ಮಳೆಗಾಲ ಆಗಿದ್ರಿಂದ ದೊಡ್ಡದೊಂದು ಮರ ಅದು ಬೇರ್ ಕತ್ತರಿಸ್ಕೊಂಡು ರಸ್ತೆಗೆ ಅಡ್ಲಾಗಿ ಬಿದ್ದ್ಬಿಟ್ಟಿತ್ತು. ಸೊ ಹೀಗಾಗಿ ಪ್ರತಿಯೊಬ್ರು ಕೂಡ ಗಾಡಿ ನಿಲ್ಸ್ಕೊಂಡು ಸುಮ್ಮನೆ ನಿಂತು ಬಿಟ್ಟಿದ್ರು. ಕೆಲವ್ರಂತೂ ಡ್ರೈವರ್ಗಳು ನಿದ್ದೆನೆ ಹೋಗ್ಬಿಟ್ಟಿದ್ರು. ಇನ್ನು ಇದು ಯಾವಾಗ ಕ್ಲಿಯರ್ ಆಗುತ್ತೋ, ಮುನ್ಸಿಪಾಲ್ಟಿ ಅವ್ರು ಯಾವಾಗ ಬರ್ತಾರೋ, ಸೊ ನೋಡಿದ್ರಾಯ್ತು ಅಂತ ಎಲ್ಲರೂ ನಿಂತ್ಕೊಂಡ್ ಬಿಟ್ಟಿದ್ರು. ಇನ್ ಗಡಿಬಿಡಿ ಇದ್ದವರೆಲ್ಲ ಎಲ್ಲಿ ಜಾಗ ಸಿಗುತ್ತೋ ಅಲ್ಲಿ ತಮ್ಮ ಗಾಡಿ ಟರ್ನ್ ಮಾಡ್ಕೊಂಡು, ವಿಶೇಷವಾಗಿ ಟೂ ವೀಲರ್ನವರೆಲ್ಲ ಟರ್ನ್ ಮಾಡ್ಕೊಂಡು ಬೇರೆ ದಾರಿ ನೋಡೋಣ ಅಂತ ಹೇಳಿ ವಾಪಸ್ ಹೋಗ್ತಾ ಇದ್ರು. ಸೊ ಇದನ್ನ ನೋಡಿದಂತ ಈ ಶಾಲೆ ವ್ಯಾನ್ ಇತ್ತಲ್ಲ, ಸ್ಕೂಲ್ ವ್ಯಾನ್ ಒಂದು ಹುಡುಗ ಅಲ್ಲಿ ಪರ್ಮಿಷನ್ ತಗೊಂಡ್ ನೋಡೋಣ ಅಂತ ಹೇಳಿ ಕೆಳಗಿಳಿದು ಸೀದಾ ಮರದ ದಿಮ್ಮಿ ಹತ್ರ ಬಂದು ನೋಡೋಣ ಇದನ್ನ ಅಂತ ಹೇಳಿ ತಳ್ಳಕ್ ಶುರು ಮಾಡ್ತಾನೆ. ಸೊ ಅವ್ನ್ ತಳ್ಳೋದನ್ನ ನೋಡಿ ಅವನ ವಯಸ್ಸಿನ ಎಲ್ಲಾ ಮಕ್ಕಳು ಬಂದು ನಾವ್ ಯಾಕದನ್ನ ತಳ್ಳಬಾರ್ದು, ನಾವು ಕೂಡ ಅವನ ಜೊತೆ ಕೈ ಸೇರಿಸ್ಬೋದಲ್ಲ ಅಂತ ಹೇಳಿ ಒಬ್ಬೊಬ್ರು, ಯಾಕಂದ್ರೆ ಅದು ಸಂಜೆ ಟೈಮು, ಎಲ್ರದ್ದು ಸ್ಕೂಲ್ ಮುಗಿದು ಎಲ್ಲ ಬಹಳಷ್ಟು ಸ್ಕೂಲ್ ವ್ಯಾನ್ಗಳು ನಿಂತ್ಕೊಂಡಿದ್ವು ಅಲ್ಲಿ. ಸೊ ಎಲ್ಲಾ ಮಕ್ಕಳು ಬಂದು ಅದನ್ನ ತಳ್ಳೋದಕ್ಕೆ ಶುರು ಮಾಡ್ತಾರೆ. ಸೊ ಇದನ್ನ ನೋಡಿ ದೊಡ್ಡವ್ರು ಇರ್ತಾರೆ ನೋಡಿ, ಹೈಸ್ಕೂಲ್ ಓದೋ ಮಕ್ಕಳು, ಬೇರೆ ಬೇರೆ ಬಸ್ಗಳಲ್ಲಿ ಇದ್ದಂತಹ ಕಾಲೇಜ್ ವಿದ್ಯಾರ್ಥಿಗಳು, ಅವರೆಲ್ಲ ಈ ಸಣ್ಣ ಮಕ್ಕಳೆಲ್ಲ ತಳ್ಳೋದಕ್ ಪ್ರಯತ್ನ ಮಾಡ್ತಿದ್ದಾರೆ, ನಾವ್ಯಾಕೆ ಕೈ ಜೋಡಿಸ್ಬಾರ್ದು ಅಂತ ಅವರು ಕೂಡ ಅದಕ್ಕೆ ಕೈ ಜೋಡಿಸ್ತಾರೆ. ಸೊ ಅವಾಗ ಉಳ್ದಂತ ಅಲ್ಲಿ ಏನು ಜನ ಇರ್ತಾರೋ, ಪಾಪ ಎಲ್ರು ಮಾಡ್ತಿದ್ದಾರೆ, ನಾವೊಂದ್ಸರಿ ಅವ್ರಿಗೆ ಕೈ ಜೋಡಿಸೋಣ, ಕ್ಲಿಯರ್ ಆದ್ರೆ ಬೇಗ ಎಲ್ರು ಮನೆಗೆ ಹೋಗ್ಬೋದು ಅಂತ ಹೇಳಿ ಅವರು ಕೂಡ ಮರದ ದಿನೆಯನ್ನ ಸರಿಸೋದಕ್ಕೆ ಎಲ್ರು ಕೈ ಜೋಡಿಸ್ತಾರೆ. ಸೊ ಹನಿ ಹನಿ ಸೇರಿದ್ರೆ ಹಳ್ಳ ಅಂತ ಹೇಳ್ತೀವಲ್ವಾ, ಹಂಗೆ ಒಗ್ಗಟ್ಟಿನಲ್ಲಿ ಯಾವಾಗ್ಲೂ ಬಲ ಬೀರುತ್ತೆ. ಅಷ್ಟೊಂದು ಜನ ಸೇರಿ ತಳ್ಳಿದ್ದಕ್ಕೆ ಆರಾಮಾಗಿ ಆ ಮರದ ದಿನೆಯನ್ನ ರಸ್ತೆಯಿಂದ ಸೈಡಿಗೆ ಸರಿಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ಆಗ ಎಲ್ರು ಕೂಡ ತಮ್ಮ ಗಾಡಿ ತಗೊಂಡು ಬೇಗ ರಸ್ತೆ ಕ್ಲಿಯರ್ ಆಗತ್ತೆ, ಮನೆಗೆ ಹೋಗೋದಕ್ಕೂ ಸಹಾಯ ಆಗತ್ತೆ. ಅದಕ್ಕೆ ಯಾವುದೇ ಕೆಲಸನ ತುಂಬಾ ಕಷ್ಟ ಅಂತ ಅನ್ಕೊಂಡ್ರೆ ಕಷ್ಟನೇ, ಸುಲಭ ಅದನ್ನ ಮಾಡಬಹುದು ಅಂತ ಅನ್ಕೊಂಡ್ರೆ ಮಾಡ್ಬೋದು. ಅಂದ್ರೆ ನಾವ್ ಯಾವ ರೀತಿ ಯೋಚನೆ ಮಾಡ್ತೀವೋ ಆ ರೀತಿ ನಮ್ಮ ಹತ್ರನೇ ಪರಿಹಾರ ಇರತ್ತೆ ಅನ್ನೋದು ಈ ಕಥೆಯ ಸಂದೇಶ. ಇಷ್ಟ ಆಯ್ತಾ ಕತೆ? ಈ ರೀತಿಯ ಹೆಚ್ಚು ಕಥೆಗಳಿಗೆ ಚಾರು ಸಾಂಸ್ಕೃತಿಕ ಪ್ರತಿಷ್ಠಾನದ ಯೂಟ್ಯೂಬ್ ಚಾನೆಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ಟೋರಿಯನ್ನ ಲೈಕ್ ಮಾಡಿ ಮತ್ತು ಇತರರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.